very important for 5 marks, that is magnetic dipole moment of a revolving electron. So ಒಂದು ಎಲೆಕ್ಟ್ರಾನ್ ಒಂದು ಸರ್ಕ್ಯುಲರ್ ಲೂಪ್ ಅಲ್ಲಿ ರಿವಾಲ್ವ್ ಆಗಬೇಕಾದ್ರೆ ಅದರಿಂದ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ ಯಾವುದೇ ಸರ್ಕ್ಯುಲರ್ ಲೂಪ್ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡಿದಾಗ ಸೊ ಇಟ್ ಆಕ್ಟ್ಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್, ದೇರ್ಫೋರ್ ಇಟ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಸರ್ಕ್ಯುಲರ್ ಲೂಪ್ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡಿದ ತಕ್ಷಣ ಇಟ್ ಆಕ್ಟ್ಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಮ್ಯಾಗ್ನೆಟಿಕ್ ಡೈಪೋಲ್ ನಾರ್ತ್ ಪೋಲ್ ಆಪೋಸಿಟ್ ಅಲ್ಲಿ ಸೌತ್ ಪೋಲ್ ಪ್ರೊಡ್ಯೂಸ್ ಆಗೋದ್ರಿಂದ ಸೊ ದಿಸ್ ಕರೆಂಟ್ ಲೂಪ್ ಆಕ್ಟ್ಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ದೇರ್ಫೋರ್ ಸೊ ಇದಕ್ಕೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ಏರಿಯಾ. ಎಮ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ಏರಿಯಾ. ಎಷ್ಟು ಕರೆಂಟ್ ಪಾಸ್ ಮಾಡ್ತಾ ಇದೆ ಅದ್ರ ಎಷ್ಟು ಏರಿಯಾ ಇದೆ, ಸೊ ಎರಡನ್ನು ಮಲ್ಟಿಪ್ಲೈ ಮಾಡೋದು ದಟ್ ಗಿವ್ಸ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ದಟ್ ಕ್ಯಾನ್ ಬಿ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಕ್ಯಾನ್ ಬಿ ಫೈಂಡ್ ಔಟ್ ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಕೊಳ್ತೀವಿ. ಇಫ್ ಕರೆಂಟ್ ಈಸ್ ಪಾಸಿಂಗ್ ಲೈಕ್ ದಿಸ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕರೆಂಟ್ ಪಾಸ್ ಮಾಡಿದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಾಗ್ತಿದೆ, ಔಟ್ವರ್ಡ್ ಡೈರೆಕ್ಷನ್ ಬರ್ತದೆ. ಸೊ ಕರೆಂಟ್ ಏನಾದ್ರು ಕ್ಲಾಕ್ ವೈಸ್ ಡೈರೆಕ್ಷನ್ ಕರೆಂಟ್ ಪಾಸ್ ಮಾಡಿದಾಗ ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಾಗ್ತಿದೆ, ಇನ್ವರ್ಡ್ ಡೈರೆಕ್ಷನ್ ಆಕ್ಟ್ ಆಗ್ತದೆ. ಸೊ ಇಟ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು, ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗಬೇಕಾದ್ರೆ ಸರ್ಕ್ಯುಲರ್ ಲೂಪ್ ಅಲ್ಲಿ ಸೊ ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಪ್ರಕಾರ ಏನಾಗಿರುತ್ತೆ, ಸೊ ಅರೌಂಡ್ ದಿ ನ್ಯೂಕ್ಲಿಯಸ್ ವಿತ್ ದಿ ಆಟಮ್ ಏನಾಗಿರುತ್ತೆ, ಸೊ ಅರೌಂಡ್ ದಿ ನ್ಯೂಕ್ಲಿಯಸ್ ಏನಾಗ್ತದೆ ಅಂದ್ರೆ ಎಲೆಕ್ಟ್ರಾನ್ಸ್ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ. ಸೊ ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಸೊ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಈಗ ನಾನು ಕನ್ಸಿಡರ್ ಮಾಡ್ತಿರೋದು ಹೈಡ್ರೋಜನ್ ಆಟಮ್ ನ ಕನ್ಸಿಡರ್ ಮಾಡ್ತೀವಿ. ವೆರಿ ಸಿಂಪಲ್ ಕೇಸ್. ಇನ್ ದಟ್ ಹೈಡ್ರೋಜನ್ ಕೇಸ್ ಅಲ್ಲಿ ಸೊ ದಿ ಚಾರ್ಜ್ ಆಫ್ ದಿ ನ್ಯೂಕ್ಲಿಯಸ್ ಇಸ್ ಈಕ್ವಲ್ ಟು Z in T. Z gives the atomic number, E is the charge of the proton. Around this electron revolving in a particular orbit, that is first orbit. Let us consider R be the radius of that first orbit and V be the velocity of that electron. Now electron is revolving in the anti-clockwise direction, therefore current, so that is electron is a negatively charged particle, therefore current is so clockwise direction. Electron anti-clockwise direction ಬರ್ತದೆ, ಅದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಏನ್ ಕನ್ಸಿಡರ್ ಮಾಡ್ತೀವಿ, ಕ್ಲಾಕ್ವೈಸ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿದೆ ದಟ್ ಕಾನ್ಸ್ಟಿಟ್ಯೂಟ್ ಎ ಕರೆಂಟ್. ಸೊ ಹಾಗಾದ್ರೆ ಒಂದು ಸರ್ಕ್ಯುಲರ್ ಲೂಪ್ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡ್ತಾ ಇದ್ರೆ this orbit acts as this loop acts as a magnetic dipole. Then what is the magnetic dipole moment? Orbital magnetic moment. The here particular term is orbital magnetic moment because ಏನಕ್ಕೆಂದ್ರೆ ಈ ಆರ್ಬಿಟಲ್ ರಿವಾಲ್ವ್ ಆಗೋದ್ರಿಂದ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಆಗಿ ಆಕ್ಟ್ ಮಾಡ್ತದೆ. ಹಾಗಾದ್ರೆ ಅದ್ರದ್ದು ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿದೆ ಅದನ್ನ ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಆರ್ಬಿಟಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್? ಸೊ ಆರ್ಬಿಟಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. For this orbital magnetic moment is represented by mu L. Okay, right? L is because of orbital magnetic moment. If the magnetic moment is produced after that, when the electron is revolving in a particular orbit, therefore it is called orbital magnetic moment. So orbital magnetic moment is equal to product of current into area. Already we know that formula for expression for magnetic moment is product of current into area. Now mu L is equal to current is nothing but electric current. I is equal to so rate of flow of charged particle. Here charged particle is electron divided by time taken. So now time taken, T is equal to time taken in formula. So time is equal to distance. Distance is nothing but circumference of the circular loop. Circumference is 2 pi r divided by so velocity. Distance time taken is equal to distance divided by velocity. So distance is one complete revolution 2 pi r divided by velocity. If we substituting this, I is equal to E divided by T is 2 pi r divided by V. If V goes to numerator, I is equal to EV divided by 2 pi r. This current is in order to you have to substitute here. Therefore, mu L is equal to orbital magnetic moment. That is a vector quantity. Mu L is equal to I is EV divided by 2 pi r. EV divided by 2 pi r. So into area of the circular loop is nothing but pi r square. Therefore, here 1 r gets cancelled. Remaining orbital magnetic moment is equal to so E 1 pi get cancelled. EV r divided by 2. For this equation, now I have to multiply the
ಮಾಸ್ ಆಫ್ ಎಲೆಕ್ಟ್ರಾನ್ ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್ ದಿ ಮಾಸ್ ಆಫ್ ಎಲೆಕ್ಟ್ರಾನ್. ಮಾಸ್ ಆಫ್ ಎಲೆಕ್ಟ್ರಾನ್ ಮಲ್ಟಿಪ್ಲೈ ಮಾಡಿ ಮತ್ತೆ ಡಿವೈಡ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಈ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ನಾನು ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ಮೊಮೆಂಟಮ್ ಎಲ್ ಇಸ್ ಈಕ್ವಲ್ ಟು mvr. ಸೊ ಅಲ್ಲಿ ಎಂ ಇಲ್ಲ, ಎಂ ಮಿಸ್ ಆಗಿದೆ, ಅದಕ್ಕೋಸ್ಕರ ಎಂ ನ ಮಲ್ಟಿಪ್ಲೈ ಮಾಡಿ ಮತ್ತೆ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ದೇರ್ ಫಾರ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ಮ್ಯೂಎಲ್ ಇಸ್ ಈಕ್ವಲ್ ಟು, ಸೊ ಎಂ ನ ಮಲ್ಟಿಪ್ಲೈ ಮಾಡ್ತೀನಿ, ಇ ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ mvr ಮಲ್ಟಿಪ್ಲೈ ಮಾಡಿದೆ ಡಿವೈಡೆಡ್ ಬೈ 2m. therefore here mvr gives the angular momentum. therefore mul is equal to orbital magnetic moment is equal to e into mvr is L, that is nothing but angular momentum. So angular momentum divided by 2m. so it is magnitude. Magnetic moment, magnetic dipole moment, orbital magnetic dipole moment is equal to E is the charge of electron, L is the angular momentum divided by 2 into mass of electron. So in vector form, here magnetic dipole moment is a vector quantity, L is a vector quantity. So if you calculate the direction, so what is the direction is? So both orbital magnetic moment and orbital angular momentum are both are calculated by using the right hand rule. If the body is revolving this direction, anti-clockwise direction, then the angular momentum is perpendicular to the board and outward direction. Meaning is it is acting along the axial line, axis ಮೇಲೆ ಆಕ್ಟ್ ಆಗ್ತಿರುತ್ತೆ, ರೈಟ್. ಅದೇ ರೀತಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಕೂಡ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಕೊಳ್ತಾ ಇದೆ. therefore so in terms of ವೆಕ್ಟರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಮ್ಯೂಎಲ್ ವೆಕ್ಟರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ, therefore mul is equal to, in vector notation mul is equal to, so charge of electron is negative, minus E into L divided by, so 2 into m. It indicates that orbital magnetic moment and angular momentum both are opposite direction. ಎರಡು ಕೂಡ ಏನಾಗಿದೆಯಪ್ಪ ಅಂದ್ರೆ opposite direction ಇದೆ. orbital magnetic moments, if the electron is revolving in this direction, so orbital angular momentum ಏನಾಗಿದೆ, so body perpendicular outward direction ಇದೆ. magnetic moment because of electron negatively charged particle, angle magnetic moment ಏನಾಗಿದೆಯಪ್ಪ ಅಂದ್ರೆ inward direction ಆಕ್ಟ್ ಆಗ್ತಿದೆ. both are opposite with each other. if you continue this, so in vector notation both are in opposite direction. Next, we continuing in magnitude, mul divided by L na ikade tagoltani, mul divided by L ratio of magnetic dipole moment and angular momentum is equal to charge of electron divided by 2 into mass of electron. Charge of electron is constant, mass of electron is constant. If you substituting those values, we are getting mul divided by L is equal to 8.8 into 10 power 10 unit is, so here charge unit is coulomb divided by mass, so unit is kg, coulomb per kg is the SI unit. It is called gyromagnetic ratio. The ratio of orbital magnetic moment and angular momentum of the electron is called gyromagnetic ratio. So that value is constant, its value is 8.8 into 10 power 10 coulomb per kg. Right. Next we have to continue because we have to calculate the final expression for final value of magnetic dipole moment. So if we continue that, continuing this, that is mul is equal to E into L divided by 2 into m, where L is the angular momentum according to Bohr's quantum condition. So initially we are using the Bohr's atomic model. According to Bohr's quantum condition, L is equal to NHT divided by 2 pi. So it is the expression for Bohr's quantum condition, that is angular momentum is equal to NH divided by 2 pi. It is next discussing in the next chapter, that is atoms and nuclei. So L is equal to NH divided by 2 pi, where N is the natural number, that is equal to N is equal to 1, 2, 3, so on. H is the Planck's constant. If you substituting this value in that equation, orbital magnetic momentum mul is equal to, for here considering hydrogen atom, for hydrogen atom N is equal to 1, then equation becomes E is equal to EH divided by, so 2 into 2, that is 4 pi m. If you observing this, E is the charge of electron is constant, H is Planck's constant, 4 pi constant, m is mass of electron, total term is constant. Therefore, we substituting all these values. Charge of electron is 1.6 into 10 power minus 19, Planck's constant 6.625 into 10 power minus 34 divided by 4 into 3.142 into mass of electron 9.1 into 10 power minus 31 kg. So ಎಲ್ಲ substitute ಮಾಡಿ simplify ಮಾಡಿದ್ರೆ that gives 9.27 into 10 power minus 24. SI unit is product of current into area. Current unit in ಬರ್ಕೊಳ್ತೀವಿ ampere. So area is meter square. It is the final expression. For hydrogen atom, that is the first orbital, that is the smallest magnetic moment. Therefore, it is represented as a minimum. So minimum orbital magnetic moment. This is the
the least value of magnetic dipole moment, so minimum. So orbital magnetic momentum of a electron revolving in hydrogen atom, that value is 9.27 into 10 power minus 24 ampere meter square. It is a standard value. It is the minimum least value of magnetic dipole moment. Its value is 9.27 into minus 24 ampere meter square. Very important for 5 marks. That is magnetic dipole momentum of a revolving electron, particularly in a hydrogen atom.